ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಏನ್ ಕರ್ಕೊಂಡಿದ್ದಾರೆ. ಈಗ ತಾನೇ ಒಂದು ರಾಷ್ಟ್ರೀಯ ಚಾನೆಲ್ಗೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದೆ. ಅಲ್ಲೂ ಕೂಡ ಒಂದು ಫೋಟೋ ನೋಡಿದೆ. ಅಲ್ಲಿ ಮಾತಾಡ್ಬೇಕಾದ್ರೆ ಮಾಧ್ಯಮದ ವರದಿಗಾರರು ಬರೀ ಇಡ್ಲಿ ಇದೆಯಲ್ಲ ಅಂತ ಹೇಳ್ತಾ ಇದ್ರು. ಹೆಚ್ಚಾಗಿ ಪಾಪ ಬ್ರೇಕ್ಫಾಸ್ಟ್ ಮೆನ್ಯೂ ಅರೇಂಜ್ ಮಾಡೋದಕ್ಕೆ ಯಾರಿಗೂ ಸಮಯ ಇಲ್ಲ. ಎಲ್ರಿಗೂ ಈಗ ಕುರ್ಚಿ ಕಾಳಗ ಬಹಳ ತಾರಕಕ್ಕೆ ಏರ್ಬಿಟ್ಟಿದೆ, ನಿಮ್ಗೆ ಗೊತ್ತು. ಆದ್ರೆ ಇವತ್ತೇನು ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮದಲ್ಲಿ ಎಐಸಿಸಿ ಅಧ್ಯಕ್ಷರು ಅವರೇ ಅಂತಿಮ ನಿರ್ಣಯ ತಗತ್ತಾರೆ ಅಂತ ನಾವು ಅನ್ಕೊಂಡಿದೀವಿ. ಕಾರಣ ಅವರ ಒಂದು ಸ್ಥಾನ ಅಂತದ್ದು. ಆದ್ರೆ ಅವರೇ ಬಂದು ಹೊರಗಡೆ ಮಾಧ್ಯಮದಲ್ಲಿ ಅವರ ಅಸಹಾಯಕತೆಯನ್ನ ತೋಡ್ಕೊಂಡಿದ್ದನ್ನ ನೋಡಿದಾಗ ಇಲ್ಲಿ ಎಐಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಮಾನ್ಯ ಶ್ರೀ ಖರ್ಗೆ ಜಿ ಅವರು, ಅವ್ರ ಬಗ್ಗೆ ನಮ್ಗೆ ಬಹಳ ಗೌರವ ಇದೆ ಅವ್ರ ಹಿರಿತನದ ಬಗ್ಗೆ. ಆದ್ರೆ ಇವತ್ತು ಎಲ್ಲರೂ ಕೂಡ ಗಾಂಧಿ ಕುಟುಂಬದ ಅಂಗಳಕ್ಕೆ ಇವತ್ತು ಖರ್ಗೆರವರು ಅದನ್ನ ಹಾಕಿ ಅವರ ಅಸಹಾಯಕತೆಯನ್ನ ಹೊರಗಾಕಿದ್ದಾರೆ. ಬಹುಶಃ ಇದು ನಮಗಂತೂ ಗೊತ್ತಿಲ್ಲ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ. ಯಾಕೆಂದ್ರೆ ಇಂಟರ್ನಲ್ಲಿ ಇವಾಗ ಅಲ್ಲಿ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂತ ಶಾಸಕರು ನಮ್ಮ ನಾಯಕರು ಯಾರು, ನಾವ್ ಯಾರ ಜೊತೆ ಹೋಗ್ಬೇಕು, ನಾವ್ ಯಾರ ಪರ ನಿಂತ್ಕೋಬೇಕು ಅನ್ನೋ ಒಂದು ಗೊಂದಲದಲ್ಲಿದ್ದಾರೆ. ಅದ್ರ ಮಧ್ಯೆ 2.5 ವರ್ಷ ಆಗಿದೆ ಇವತ್ತು ಸರ್ಕಾರ ಕಂಪ್ಲೀಟ್ ಆಗಿ. ಈ 2.5 ವರ್ಷದಲ್ಲಿ 540 ಪ್ರಾಮಿಸ್ಗಳನ್ನ ಕಾಂಗ್ರೆಸ್ನ ಸರ್ಕಾರ ಈ ಹಿಂದೆ 2023ರಲ್ಲಿ ಕೊಟ್ಟಿದ್ರು ಅವ್ರ ಪ್ರಣಾಳಿಕೆಯಲ್ಲಿ. ಒಂದ್ ಕಡೆ ಕಾಂಗ್ರೆಸ್ ಅವ್ರು ಹೇಳ್ತಾರೆ 239 ಪ್ರಾಮಿಸ್ಗಳನ್ನ ನಾವು ಫುಲ್ಫಿಲ್ ಮಾಡಿದೀವಿ ಅಂತ. ಆದ್ರೆ ವಾಸ್ತವದಲ್ಲಿ ಮೊನ್ನೆನೂ ಪತ್ರಿಕೆಗಳಲ್ಲಿ ತೆಗೆದು ನೋಡಿದಾಗ 9 ಪ್ರಾಮಿಸ್ಗಿಂತ ಹೆಚ್ಚಾಗಿ ಫುಲ್ಫಿಲ್ಮೆಂಟ್ ಮಾಡಕ್ಕಾಗಿಲ್ಲ. 3 ಲಕ್ಷ ಕೋಟಿ ಡೆಟ್ ಅಲ್ಲಿ ಇದೆ, ಇವತ್ತು ಸಾಲದಲ್ಲಿದೀವಿ ಇವತ್ತು. ಇನ್ನ ನೀವು ಬೆಂಗಳೂರು ನಗರಕ್ಕೆ ಬಂದ್ರೆ ಸಿಲಿಕಾನ್ ಸಿಟಿ ಅಂತ ನಾವೇನ್ ಕರಿತೀವಿ, ಬೆಂಗಳೂರು ನಗರ ಇವತ್ತು ಪಾಟೋಲ್ ದಿನನಿತ್ಯ ಮಾತಾಡ್ತಿದ್ರೆ ಪಾಟೋಲೆ 6 ತಿಂಗಳಿಂದ. ಅದನ್ನ ಬಿಟ್ರೆ ಬೇರೆ ಇನ್ನೇನ್ ಚರ್ಚೆ ಆಗ್ತಾ ಇಲ್ಲ. ಒಂದ್ ಕಡೆ ನಮ್ಮ ಅಕ್ಕಪಕ್ಕದ ರಾಜ್ಯದಲ್ಲಿ ಈ ಡೇಟಾ ಸೆಂಟರ್ಗಳ ಬಗ್ಗೆ ಚರ್ಚೆ ಮಾಡ್ತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಚರ್ಚೆ ಮಾಡ್ತಾರೆ. ಮತ್ತೆ ಇಲ್ಲಿ ಗೂಗಲ್ ಕಂಪನಿ ಏನು ನಮ್ಮ ಬೆಂಗಳೂರು ನಗರಕ್ಕೆ ಬರ್ತಕ್ಕಂಥದ್ದಕ್ಕೆ ಇವತ್ತು ಒಂದು ವೆದರ್ ಕಂಡೀಷನ್ ಇಂದ ಹಿಡಿದು ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾವಿಷನ್ ಇಂದ ಹಿಡಿದು ಎಲ್ಲವೂ ಕೂಡ ಇವತ್ತಿದ್ರು ಕೂಡ ನಮ್ಮ ಪಕ್ಕದ ರಾಜ್ಯದವರು ಅದನ್ನ ಕರ್ಕೊಂಡು ತಗೊಂಡು ಹೊಟ್ಟೋಗ್ತಾರೆ ಇವತ್ತು. ಇವೆಲ್ಲ ಆಮೇಲೆ ಕಲ್ಯಾಣ ಕರ್ನಾಟಕದ ಇಶ್ಯೂ, ತುಂಗಭದ್ರಾ ಡ್ಯಾಮಿನ ಇಶ್ಯೂ ಏನಾಗಿದೆ, ಕಲ್ಯಾಣ ಕರ್ನಾಟಕದಲ್ಲಿ ಅಪಾರ ದೊಡ್ಡ ಸಂಖ್ಯೆಯಲ್ಲಿ ಅತಿವೃಷ್ಟಿ ಆದಂತ ಸಂದರ್ಭದಲ್ಲಿ ರೈತರ ಜೊತೆ ನಿಂತ್ಕೊಂಡು ಏನಾದ್ರು ಈ ಸರ್ಕಾರ ನಿಂತ್ಕೊತಾ ಇದು ಯಾವ್ದು ಇವತ್ತು ಆಗ್ತಾ ಇಲ್ಲ ಸರ್. ಬಟ್ ಒಟ್ಟಾರೆಯಾಗಿ ಇವತ್ತು ಮಾಧ್ಯಮದ ಸ್ನೇಹಿತರಿಗೆ ನಿಮಗೂ ಇವತ್ತು ಬೇಕಾಗಿರ್ತಕ್ಕಂಥದ್ದು ಈಗ ಗೊಂದಲ ಯಾವಾಗ ಇತ್ಯರ್ಥ ಆಗತ್ತೆ ಅಂತ. ಬಹುಶಃ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಕೇಂದ್ರದ ನಾಯಕರು ಈಗ ಗೊಂದಲ ಯಾವಾಗ ಇತ್ಯರ್ಥ ಆಗತ್ತೆ ಅಂತಕ್ಕಂಥ ಬಗೆಹರಿಸಲಿಕ್ಕೆ ಅವ್ರಿಗೆ ಮನ್ಸಿಲ್ಲ ಅಂತ ಅನ್ಸುತ್ತೆ. ಈಗ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೀರಿ ನಾನು ಅಂತ ಸಿದ್ದರಾಮಯ್ಯ ಸರ್. ಇದು ರಾಜ್ಯದ ಜನತೆಗೆ ಇಟ್ ಇಸ್ ನನ್ ಆಫ್ ನೋಬಡೀಸ್ ಕನ್ಸರ್ನ್. ಇವರು ಏನು ಓರಲ್ಲಿ ಮಾತುಕತೆ ಮಾಡಿದ್ರ ಅಥವಾ ರಿಜಿಸ್ಟರ್ಡ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ರ ಅದೇನ್ ಮಾಡಿದ್ರು ನಮಗ್ ಗೊತ್ತಿಲ್ಲ. ಇದು ರಾಜ್ಯದ ಜನತೆ ಒಟ್ಟಾರೆಯಾಗಿ ಇಲ್ಲಿ ಸಫರರ್ಸ್ ಇರ್ತಕ್ಕಂಥವ್ರು ರಾಜ್ಯದ ಜನತೆ. ಕಳೆದ 2.5 ವರ್ಷ ಬಹುಶಃ 2.5 ವರ್ಷ ಒಬ್ಬರಿಗೆ, 2.5 ವರ್ಷ ಒಬ್ಬರಿಗೆ ಅಂತಕ್ಕಂಥದ್ದು ಏನ್ ಚರ್ಚೆ ಆಗಿದೆ ಅಂತಾರೆ, ಅದು ನಮಗ್ ಗೊತ್ತಿಲ್ಲ. ಇದನ್ನ ಬಹಿರಂಗವಾಗಿ ಹೊರಗಡೆ ತಗೊಂಡ್ ಬರ್ತಕ್ಕಂಥದ್ದಾಗಬೇಕು ಅಂದ್ರೆ ಕೇಂದ್ರದ ನಾಯಕರು ಬಂದು ಮಾಧ್ಯಮದಲ್ಲಿ ಇದು ಪ್ರತಿಕ್ರಿಯೆ ಕೊಡ್ಬೇಕು. ಸಿದ್ದರಾಮಯ್ಯ ರಿಪಾರ್ಟಲ್ಲಿ ಇದ್ದಂಥವ್ರು ಅಧಿಕಾರವನ್ನು ಬಿಟ್ಕೊಡ್ತಾರೆ ಅಂತ ಅನ್ಸುತ್ತಾ? ನೋಡಿ ಅಣ್ಣ, ನಮ್ಗೆ ಇದು ಯಾರು ಅಧಿಕಾರ ನಡೆಸ್ತಾರೆ ಯಾರು ನಡೆಸೋದಿಲ್ಲ ಅನ್ನೋದು ಪ್ರಶ್ನೆನೇ ಅಲ್ಲ. ಯಾಕೆಂದ್ರೆ ಇವತ್ತು ಆಡಳಿತ ಯಂತ್ರ ಅಂತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಸಂಪೂರ್ಣ ಕುಸಿತವಾಗಿದೆ. ಇನ್ನ ನೀವು ಲ್ಯಾಂಡ್ ಆರ್ಡರ್ ಸಮಸ್ಯೆಗಳಂತೂ ನೀವೇ ಎಷ್ಟೋ ಪ್ರಕರಣಗಳು ನಮ್ಮ ಮುಂದೆ ಇಟ್ಟಿದ್ದೀರಿ. ಇನ್ನ ಕಲ್ಯಾಣ ಕರ್ನಾಟಕದ ಇಶ್ಯೂ ಈಗ ತಾನೇ ಮಾತನಾಡಿದೆ, ತುಂಗಭದ್ರಾ ಡ್ಯಾಮಿನ ಇಶ್ಯೂ ಈಗ ತಾನೇ ಮಾತನಾಡಿದ್ದೆ, ಹೋರಾಟ ಮಾಡಿದ್ದೇವೆ. ಇದ್ರ ಬಗ್ಗೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಆಡಳಿತದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗಾಗ್ಲಿ ಉಪಮುಖ್ಯಮಂತ್ರಿಗಳಿಗಾಗ್ಲಿ ಚಿಂತೆ ಇಲ್ಲ. ಅವ್ರಿಗಿರ್ತಕ್ಕಂಥದ್ದು ಕುರ್ಚಿ ಚಿಂತೆ ಒಂದೇ. ಈಗ ಆಲ್ರೆಡಿ 3 ಲಕ್ಷ ಕೋಟಿ ಡೆಟ್ ಅಲ್ಲೂ ಕೂಡ ತಗೊಂಡೋಗಿ ಸಾಲಗಾರರಾಗಿ ನಮ್ಮನ್ನು ಕೂರಿಸಿದ್ದಾರೆ. ನೋಡೋಣ ಏನೇನಾಗುತ್ತೆ, ಕಾದ್ ನೋಡೋಣ. As we all know, madam, today the Congress are serving idlis, but they just make it for breakfast. But unfortunately, as a whole, Congress is been divided as a party. I don't think so. Things are going to. We are not expecting anything out of this. But unfortunately, here the sufferers are people of Karnataka. The Congress has got a clear mandate of 136 seats. As I was speaking very clearly now. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.